ಹಾಯ್ ಹಲೋ ಕರ್ನಾಟಕ ವೆಲ್ಕಮ್ಸ್ ಟು ಕುಕ್ಸ್ವೆಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾ ರೆಸಿಪಿ ಬಂದು ಬ್ಯಾಚುಲರ್ಸ್ಗೋಸ್ಕರ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಮೆಥಡಲ್ಲಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಒಂದು ಟ್ರೈ ಮಾಡಿ ನೋಡಿ. ಇವಾಗ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಬಿಸಿಯಾದ ನಂತರ ಈ ಬೌಲಲ್ಲಿ ನೋಡಿ ಮುಕ್ಕಾಲು ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಮೆಷರ್ಮೆಂಟಲ್ಲಿ ಹಾಕಿ ನಾನು 3/4 kg ಅಕ್ಕಿಗೆ ಬಿರಿಯಾನಿ ಮಾಡ್ತಾ ಇರೋದು, ಅಂದರೆ 3 ಪಾವು ಅಕ್ಕಿಗೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹಾಗೆ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ, ಬಟ್ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ. ನೋಡಿ ಈಗ ಸ್ಟಾರ್ ಹೂವು ಸ್ಪೈಸಸ್ ಬಂದು ಶಾಯಿ ಜೀರಾ, ಚಕ್ಕೆ, ಲವಂಗ, ಕಲ್ಲು ಹೂವು, ಹಾಗೆ ಸೋಂಪು. ನೋಡಿ ಈ ಸ್ಪೈಸಸ್ ಅಂತೂ ತುಂಬ ಇಂಪಾರ್ಟೆಂಟು, ನೀವು ಹಾಕ್ಕೊಳ್ಳೇಬೇಕು, ಯಾಕೆಂದರೆ ಬಿರಿಯಾನಿ ಫ್ಲೇವರೇ ಅದು. ಹಾಗೆ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಹಾಗೆ ಪಲಾವ್ ಎಲೆ ಹಾಕೋತಾ ಇದ್ದೀನಿ, ಒಂದು 5 ಎಲೆ ಆಗುವಷ್ಟು. ನೋಡಿ ಇದನ್ನು 10 ನಿಮಿಷ ಅಲ್ಲ 10 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ. ಆನಂತರ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 10 ರಿಂದ 15 ಹಾಕೋತಾ ಇದ್ದೀನಿ. ನಾನು ಖಾರ ಜಾಸ್ತಿ ಬೇಕು, ಸೊ ಅದಕ್ಕೆ ಹಾಕೊಂಡಿದ್ದೀನಿ. ಒಂದು 10 ಹಾಕೊಂಡ್ರೆ ಸಾಕು. ಹಾಗೆ ಮೀಡಿಯಮ್ ಸೈಜು ಈರುಳ್ಳಿ ಹಾಕೋತಾ ಇದ್ದೀನಿ. 3 ಈರುಳ್ಳಿ ಹಾಕೋತಾ ಇದ್ದೀನಿ, ಮೀಡಿಯಮ್ ಸೈಜು ಆನಿಯನ್ನು. ಅದನ್ನು ಅಷ್ಟೇ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ನಾನು ಈರುಳ್ಳಿಗೋಸ್ಕರ ಮಾತ್ರ ಉಪ್ಪು ಹಾಕ್ಕೊಂಡಿರೋದು, ನಾನು ಇನ್ನೂ ಚಿಕನ್ಗೆ ಹಾಕಿಲ್ಲ ಉಪ್ಪು, ಅದು ನೆನ್ಪಿಟ್ಕೊಳ್ಳಿ. ಆನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು 2 ರಿಂದ 2.5 ಟೇಬಲ್ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅದನ್ನು ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸುತ್ತ ಎಣ್ಣೆ ಬಿಡಬೇಕು, ಆವಾಗಲೇ ಗೊತ್ತಾಗೋದು ನಿಮಗೆ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಇವಾಗ ಸುತ್ತ ಎಣ್ಣೆ ಬಿಟ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ ಅದು. ಇವಾಗ ಚಿಕನ್ ಹಾಕೋತಾ ಇದ್ದೀನಿ. ಚಿಕನ್ ಬಂದು ನಾನು 3/4 kg ಅಕ್ಕಿಗೆ 3/4 kg ಚಿಕನ್ ಹಾಕೋತಾ ಇದ್ದೀನಿ. ಸಮ ಪ್ರಮಾಣವಾಗಿ ಹಾಕೋತಾ ಇದ್ದೀನಿ. ಕಡಿಮೆ ಆದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ರುಚಿಗೆ ತಕ್ಕಷ್ಟು ನೋಡಿ ಇವಾಗ ಚಿಕನ್ಗೂ ಸೇರಿಸಿ ಉಪ್ಪು ಹಾಕೋತಾ ಇದ್ದೀನಿ. ಅದನ್ನು ಮರಿಬೇಡಿ ಫ್ರೆಂಡ್ಸ್, ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ, ಆಮೇಲೆ ಉಪ್ಪು ಹಾಕ್ಬಿಡುತ್ತೆ, ನೆನಪಿಟ್ಕೊಳ್ಳಿ ಅದನ್ನು ಮಾತ್ರ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ನೀರು ಬಿಟ್ಕೊಳ್ಳುತ್ತೆ ಚಿಕನ್ನು, ಅಷ್ಟೋ ತನಕ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಆನಂತರ ಇವಾಗ ನೋಡಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಪುದೀನ ಎಲ್ಲ ಮೂರನ್ನು ಒಂದೊಂದು ಮುಷ್ಟಿ ಆಗೋವಷ್ಟು ಸೊಪ್ಪನ್ನ ತೊಳೆದ್ಬಿಟ್ಟು ಕುಯ್ದುಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಅದನ್ನು ಅಷ್ಟೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಸ್ಪೈಸಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ನೋಡಿ ಧನ್ಯದ ಪುಡಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಟೇಬಲ್ ಸ್ಪೂನು. ಹಾಗೆ ಬಿರಿಯಾನಿ ಮಸಾಲ, ಹಾಗೆ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೇನ್ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಇದು ಬಿರಿಯಾನಿಗೆ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ಅದು ಮಸಾಲೆ ಅಲ್ವಾ, ಮಸಾಲೆ ಟೇಸ್ಟ್ ಹೊರಟೋಗುತ್ತೆ ನೀವು ಹೈ ಫ್ಲೇಮ್ ಮಾಡಿದ್ರೆ. ಹಾಗೆ ನೋಡಿ ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ 2 ಹುಳಿ ಟೊಮೊಟೊ ಹಾಕೋತಾ ಇದ್ದೀನಿ. ನಾಟಿ ಟೊಮೊಟೊನೇ ನಾನು ಹಾಕೋತಾ ಇದ್ದೀನಿ, ಸ್ವೀಟ್ ಟೊಮೊಟೊ ಹಾಕೋತಾ ಇಲ್ಲ. ನಾಟಿ ಟೊಮೊಟೊನೇ ಹಾಕ್ಕೊಳ್ಳಿ. 2 ಸಾಕು. 3 ಪಾವ್ ಅಲ್ವಾ, 3/4 kg ಆಗೋಷ್ಟು ಅಕ್ಕಿಗೆ 2 ಸಾಕು. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಈ ಲೋಟದಲ್ಲಿ 3 ಗ್ಲಾಸ್ ಅಷ್ಟು ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ 3/4 kg. ಇವಾಗ ಇದರೊಳಗೆ 6 ಲೋಟ ಆಗೋವಷ್ಟು ನೀರು ಹಾಕೋತಾ ಇದ್ದೀನಿ, ಅಂದರೆ 1:2 ಅಂತ ಮೆಷರ್ಮೆಂಟಲ್ಲಿ ನೀವು ಹಾಕೋಬೇಕು. ಒಟ್ಟು 6 ಗ್ಲಾಸ್ ನೀರು, 3 ಪಾವ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನೋಡಿ ಅದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಅದು ಕುದಿಯೋಕ್ಕೆ ಬಿಡಿ ಚೆನ್ನಾಗೆ. ಉಪ್ಪು ಖಾರ ನೋಡಿ ಟೇಸ್ಟ್ ಹೇಗಿದೆ ಅಂತ ನೋಡಿ. ಇವಾಗ ನಾನು ಅಕ್ಕಿನ 15 ನಿಮಿಷಗಳ ಕಾಲ ಇದನ್ನು 3/4 kg ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನೀರಿನಲ್ಲಿ. ಅದು ನೆನೆಸಿ ಸೋಸಿ ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಅಕ್ಕಿ ಹಾಕಿದ್ದೀವಿ. ಅಕ್ಕಿ ಹಾಕಿದ ನಂತರ ನೀವು ಚೆನ್ನಾಗಿ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಅದು ತಳ ಹಿಡಿಯುತ್ತೆ. ಹೈ ಫ್ಲೇಮ್ ಮಾಡಿದ್ಮೇಲೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಮತ್ತು ಅಕ್ಕಿನೂ ಒಡೆದೋಗುತ್ತೆ, ಜಾಸ್ತಿನೂ ತಿರುಗಿಸೋಂಗಿಲ್ಲ, ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಬೇಕು. ನೋಡಿ ಅಕ್ಕಿಲಿ ನೀರು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರ್ತಾಯಿದೆ. ನೋಡಿ ಈ ಥರ ತಿರುಗಿಸ್ತಾ ಇರಬೇಕು. ತಿರುಗಿಸ್ಲಿಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ, ಆವಾಗ ಸೀದೋಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿ ಇವಾಗ ತುಪ್ಪ ಹಾಕೋತಾ ಇದ್ದೀನಿ ನಾನು, ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಪ್ಪ ಹಾಕೋತಾ ಇದ್ದೀನಿ. ನೋಡಿ ಈ ಥರ ತಿರುಗಿಸ್ತಾ ಇದ್ದೀನಿ. ಪೂರ್ತಿ ನೀರು ಕಮ್ಮಿ ಆಗಿದೆ. ಇವಾಗ ಸಮ ಮಾಡಿಬಿಟ್ಟು ಅದನ್ನು ಸೌಟಲ್ಲೆಲ್ಲ ಸಮ ಮಾಡಿಬಿಟ್ಟು ಇವಾಗ ಒಂದು 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ ಮಾಡಿ ಅದ್ರ ಮೇಲೆ ಮುಚ್ಚಿಬಿಡಿ, ಕ್ಲೋಸ್ ಮಾಡಿಬಿಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಹ ಈ ಬಿರಿಯಾನಿ ಮಾಡ್ಬೋದು, ಏನು ತುಂಬ ಕಷ್ಟ ಅಂತದಿಲ್ಲ. ನೋಡಿ ಇವಾಗ ಆಗಿದೆ ಬಿರಿಯಾನಿ. ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಉದ್ರುದ್ರಾಗಿದೆ. ಎಲ್ಲೂ ಬಿರಿಯಾನಿ ಅನ್ನ ರೈಸು ಎಲ್ಲೂ ಮುದ್ದೆ ಆಗಿಲ್ಲ. ಆ ನೀರು ಕ್ರಮೇಣವಾಗಿ 1 ಲೋಟಕ್ಕೆ 2 ಲೋಟ 1:2 ಆ ಮೆಷರ್ಮೆಂಟಲ್ಲಿ ನೀವು ನೀರು ಹಾಕಿದ್ದೆ ಆದರೆ ಕರೆಕ್ಟಾಗಿ ಉದ್ರುದ್ರಾಗಿ ಚೆನ್ನಾಗಾಗುತ್ತೆ ಬಿರಿಯಾನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರ್ಯಾರು ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಆಲ್ ನೋಟಿಫಿಕೇಷನ್ ನನಗೆ ಯಾವುದಾದ್ರು ವೀಡಿಯೋ ಹಾಕ್ತೀನಿ ಅದು ನಿಮಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಉದ್ರುದ್ರಾಗಿ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ನೋಡಿ ನನ್ನ ಮಗ ಇವಾಗ ಟೇಸ್ಟ್ ಮಾಡ್ತಾಯಿದ್ದಾನೆ. ಅವನಿಗೆ ಬಿರಿಯಾನಿ ಅಂದರೆ ತುಂಬ ಫೇವ್ರೇಟು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅವನ ಮುಖ ರಿಯಾಕ್ಷನಲ್ಲೇ ಗೊತ್ತಾಗ್ತಾಯಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.